ನಮ್ಮಲ್ಲಿ 5 ಥರ ದೋಸೆ ಸಿಗುತ್ತೆ. ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲೆ, ಓಪನ್ ದೋಸೆ, ಸ್ಪೆಷಲ್ ಖಾಲಿ ಮತ್ತು ಸೆಟ್ ದೋಸೆ. 60 ರೂಪಾಯಿಂದ ಸ್ಟಾರ್ಟ್ ಆಗಿ 75 ರೂಪಾಯಿ ತನಕನೂ ಇದೆ. ಈ ಬಿಸ್ನೆಸ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 7 ಇಯರ್ಸ್ ಆಯಿತು. 7 ಇಯರ್ಸ್ ಕಂಪ್ಲೀಟ್ ಆಯಿತು. 8th ಇಯರ್ ರನ್ನಿಂಗಲ್ಲಿ ನಡೀತಾ ಇದೆ. ಸೊ ಕಸ್ಟಮರ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ. ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇದೆ. ಇಲ್ಲಿ ಎಕ್ಸ್ಪೆನ್ಸ್ ಬಂದ್ಬಿಟ್ಟು ಅರೌಂಡ್ 24,000 to 25,000 ತನಕನೂ ಬರುತ್ತೆ. ಇನ್ಕ್ಲೂಡಿಂಗ್ ಗ್ಯಾಸು, ಸಿಲಿಂಡ್ರು, ಲೇಬರ್ಸ್ದು, ಬೆಣ್ಣೆದು, ಅಕ್ಕಿದು, ಟ್ರಾನ್ಸ್ಪೋರ್ಟೇಷನ್ಸು ಮತ್ತು ರೆಂಟು, ಆಮೇಲೆ ಸಣ್ಣ ಪುಟ್ಟ ಖರ್ಚುಗಳೆಲ್ಲ ಸೇರಿ ಒಂದು 24 to 25 ಬರುತ್ತೆ. ಸೊ ಗ್ಯಾಸ್ ಬಂದ್ಬಿಟ್ಟು ಪರ್ ಡೇ 1,800 ರೂಪೀಸ್ ಆಗುತ್ತೆ. ಸ್ಯಾಲ್ರಿ ಅಟ್ ಪ್ರೆಸೆಂಟ್ ಇವಾಗ ನಮ್ಮದಿರೋ ಸ್ಟಾಫ್ಗೆ 5,000 ತನಕ ಬರುತ್ತೆ. ಆಲೂಗಡ್ಡೆ, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿದು ಅದೆಲ್ಲ ಸೇರಿ ಒಂದು 2,000 ತನಕ ಬರುತ್ತೆ. ರೆಂಟು ಒಂದು 2,000 ಇದೆ. ಮತ್ತು ರೈಸು ಒಂದು 1,000 ಬರುತ್ತೆ. 1,500 ತನಕ ಬರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಒಂದು 600 ಬರುತ್ತೆ. ವಾಟರು, ಎಲೆಕ್ಟ್ರಿಸಿಟಿ ಬಿಲ್ಲು ಒಂದು ಮಂತ್ಲಿ 15,000 ಬರುತ್ತೆ. ಅಂದರೆ ಪರ್ ಡೇ 500 ರೂಪೀಸ್ ಬರುತ್ತೆ. ಆಮೇಲೆ ಕೊಕೊನಟ್ ಅಂದರೆ ತೆಂಗಿನಕಾಯಿ ನಮಗೆ ಪರ್ ಡೇ ಒಂದು 2,000 ರೂಪೀಸ್ ಬೇಕು. ಅಂದರೆ ಒಂದು 80 ಕಾಯಿ ತನಕ ತೊಗೊತೀವಿ. ಒಂದು 2,000 ರೂಪೀಸ್ ಬೇಕಾಗುತ್ತೆ. ಮಂತ್ಲಿ ಎಕ್ಸ್ಪೆನ್ಸ್ ಬಂದುಬಿಟ್ಟು ಒಂದು ಅರೌಂಡ್ 7.5 ಲಕ್ಷ ತನಕ ಬರುತ್ತೆ. ಸೊ ಮಂತ್ಲಿ ಒಂದು 9 to 10 lakhs ಆಗುತ್ತೆ ಬಿಸ್ನೆಸ್ಸು. ಸರ್ ವೀಕ್ ಡೇಸಲ್ಲಿ ಬಂದ್ಬಿಟ್ಟು ಒಂದು 350 ತನಕ ಹೋಗುತ್ತೆ. ವೀಕೆಂಡಲ್ಲಿ ಒಂದು 500 ಹೋಗುತ್ತೆ, ಇನ್ಕ್ಲೂಡಿಂಗ್ ಪಾರ್ಸಲ್ಸ್, ಸ್ವಿಗ್ಗಿ, ಝೊಮ್ಯಾಟೋನು ಸೇರಿ. ನೀವು ಹೋಟ್ಲಲ್ಲಿ ಇರ್ತೀರಾ ಅಂದರೆ ಮಾತ್ರ ಬಿಸ್ನೆಸ್ ಮಾಡಿ. ಯಾರೋ ಹುಡುಗರಿಗೆ ಬಿಟ್ಟು ಹೋಗಿರ್ತೀನಿ, ಅವ್ರು ನೋಡ್ಕೊತಾರೆ, ಅವ್ರು ಮಾಡ್ತಾರೆ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಅದು ಇದು ಎವ್ರಿ ಡೇ ಬಿಸ್ನೆಸ್. ಒಂದಿನ ಉಪ್ಪು ಜಾಸ್ತಿ, ಒಂದಿನ ಉಪ್ಪು ಕಡಿಮೆ ಆದರೂ ನೀವೇ ಟೆಸ್ಟ್ ಮಾಡಿ, ನೀವೇ ಚೆಕ್ ಮಾಡಬೇಕು. ಎಲ್ಲನೂ ಹುಡುಗರ ಮೇಲೆ ಬಿಟ್ಟರೆ ತುಂಬ ಅಂದರೆ ಆಗಲ್ಲ. ಸೊ ನಿಮ್ಮದು ಹೋಟೆಲ್ ಪ್ರೆಸೆನ್ಸ್ ಇರಲೇಬೇಕು. ಆಗಿದ್ರೆ ಮಾತ್ರ ಹೋಟ್ಲು ಫೀಲ್ಡಿಗೆ ಬರುತ್ತೆ. ಕಸ್ಟಮರ್ನ ಅರ್ಥ ಮಾಡ್ಕೋಬೇಕು ಸರ್. ಅಂದರೆ ಅವರು ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ ಕೇಳ್ತಾರೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಮಾಡಕ್ಕೊಡೋಂಗೆ ಇರಬೇಕು. ಯಾಕಂದರೆ ಮೇನು ನಮ್ಮದೆಲ್ಲ ಲೈವ್ ಕಿಚನ್ ಇರೋದ್ರಿಂದ ತುಂಬ ಜನ ಕೇಳ್ತಾರೆ, ನನಗೆ ಅದು ಬೇಡ, ಇದು ಬೇಡ ಅಂತ. ಸೊ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಕಸ್ಟಮರಿಗೆ ಮಾಡ್ಕೊಡೋದು. ಡೇ ಒನ್ನಿಂದನೂ ಕಾಂಪಿಟೇಷನ್ ಇದೆ ಸರ್. ಯಾಕಂದರೆ ಇದು ಮಲೇಶ್ವರಮಲ್ಲಿ ಬಂದ್ಬಿಟ್ಟು ನಾನು ಹೋಟೆಲ್ ಓಪನ್ ಮಾಡಿದಾಗೆ ಆಲ್ಮೋಸ್ಟ್ 6 ಹೋಟ್ಲು ಸರ್. ಸಪ್ರೇಟ್ ಬೇರೆ ಹೋಟ್ಲು, ದೋಸೆ ಹೋಟ್ಲು ಅಂತಲ್ಲ, ಬೇರೆ ಚಿಕ್ಕ ಪುಟ್ಟ ಹೋಟ್ಲುಗಳು ಆಲ್ಮೋಸ್ಟ್ 6 ಇತ್ತು. ಸೊ ಆ ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ನೀವು ಹಿಂಗೆ ಕ್ವಾಂಟಿಟಿ ಕ್ವಾಲಿಟಿ ಕೊಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಯಾಕಂದರೆ ಒಂದು ಕಸ್ಟಮರ್ ಬಂದು ನಿಮ್ಗೆ ಅಡ್ಜಸ್ಟ್ ಆಗಿಬಿಟ್ರೆ, ಕಸ್ಟಮರ್ ಎಲ್ಲೇ ಇರಲಿ, ಯಾವ ಏರಿಯಾಗೆ ಹೋಗಿರಲಿ, ಮತ್ತೆ ತಿರ್ಗಿ ಹುಡ್ಕೊಂಡು ಬರುತ್ತಾರೆ. ಯಾಕಂದರೆ ಇಲ್ಲಿಂದ ಮಲ್ಲೇಶ್ವರಮಿಂದ ಬೇರೆ ಏರಿಯಾಗೆ ಶಿಫ್ಟ್ ಆಗಿರೋರು ಕೂಡ ವಾಪಸ್ ಬರ್ತಾರೆ. ಇವಾಗಿನ ಇನ್ವೆಸ್ಟ್ಮೆಂಟು ಚಿಕ್ಕದಾಗಿ ಮಾಡ್ತೀನಿ, ಒಂದು 400 square feet ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಒಂದು ಅರೌಂಡ್ 8 lakhs ತನಕ ಬೇಕಾಗುತ್ತೆ. 8 to 10 lakhs ಬೇಕಾಗುತ್ತೆ. ಸೊ ಮುಂಚೆ ತುಂಬ ಯೂಸ್ಫುಲ್ ಇತ್ತು ಸರ್. ಯಾಕೆಂದರೆ ಮುಂಚೆ ನಾವು ಪೇ ಮಾಡ್ತಿದ್ದು 18% ಆಫ್, ಅಂದರೆ ನಾವು 18% ಕಮಿಷನ್ ಕೊಡ್ತಾ ಇದ್ವಿ. ಸೊ ಬಿಫೋರ್ ಕೋವಿಡ್ ಚೆನ್ನಾಗಿತ್ತು. ಇವಾಗ ಕಾಂಪಿಟೇಷನ್ಗೋಸ್ಕರ ಮಾತ್ರ ರನ್ ಮಾಡಬೇಕಾಗಿದೆ. ಈಗ ಆಲ್ಮೋಸ್ಟ್ 41% ಬಂದಿದೆ ಸರ್. ಬರೋ ಪ್ರಾಫಿಟಲ್ಲಿ ನಾರ್ಮಲ್ ಮನೆ ಎಕ್ಸ್ಪೆನ್ಸ್ ಎಲ್ಲ ನಡೆಯುತ್ತೆ. ಅದಾದಮೇಲೆ ಸರ್ ಹೋಟೆಲ್ಗೆ ಮತ್ತೆ ಹಾಕ್ಲೇಬೇಕಾಗುತ್ತೆ. ಯಾಕಂದರೆ 2 months ಬಿಸ್ನೆಸ್ ನಡೆಯುತ್ತೆ ಸರ್, 1 month ಬಿಸ್ನೆಸ್ ನಡೆಯಲ್ಲ. ಸೊ ಗ್ಯಾರಂಟಿಡ್ ಇರೋಲ್ಲ. ನಿಮ್ಗೆ ಎವ್ರಿ 12 months ಬಿಸ್ನೆಸ್ ಇರುತ್ತೆ, 365 ಬಿಸ್ನೆಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ 2 months ಇದ್ದರೆ 1 month ಇರೋಲ್ಲ, 1 month ಅಂತೂ ಕಡಿಮೆ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಬರೋ ಪ್ರಾಫಿಟ್ನ ನಾವು ಇನ್ವೆಸ್ಟ್ ಮಾಡೋದು ಸರ್ ಲ್ಯಾಂಡ್ ಮೇಲೇ. ಬಿಸ್ನೆಸ್ ಮಾಡೋರಿಗೆ ನಾನು ಹೇಳ್ತೀನಿ ಅಂದರೆ ಹೌದು ಸರ್, ಪ್ರಾಫಿಟ್ ಇದೆ ಬಿಸ್ನೆಸ್ಸಲ್ಲಿ ಇದೆ ಅಂತಲ್ಲ. ಅಂದರೆ ಹೋಟೆಲ್ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇದೆ, ಆದರೆ ಅಷ್ಟೇ ರಿಸ್ಕ್ ಇದೆ. ಆದರೆ ನಿಮ್ಮ ಪ್ರೆಸೆನ್ಸ್ ಇದ್ದರೆ ಇನ್ನೂ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಸರ್. ಅಂದರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ನೀವು ರೆಸ್ಟೋರೆಂಟಲ್ಲಿ ಕೂರ್ತೀರಾ, ಕ್ಯಾಶಲ್ಲಿ ಕೂರ್ತೀರ ಅಂದರೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಯಾಕೆಂದರೆ ಸರ್ ಇದು ಹೆಂಗೆ ಅಂತ ಹೇಳ್ತಾರೆ ಅಂದರೆ, ಒಂದು ಗಾದೆ ಇದೆ ಸರ್, ದೋಸೆ ಹೋಟ್ಲೋದವ್ರಿಗೆ ಒಂದು ಗಾದೆ ಇದೆ, ನೀರು ದೋಸೆ ತೂತ್ ದೋಸೆ ಅಂತ.
ಸೊ ಪ್ರಾಫಿಟ್ ಕೊಟ್ಟರೆ ಹಂಗೆ ಪ್ರಾಫಿಟ್ ಕೊಡುತ್ತೆ, ಲಾಸ್ ಕೊಟ್ಟರೆ ಹಂಗೆ ಲಾಸ್ ಕೊಡುತ್ತೆ, ಮತ್ತೆ ಎದಳಕ್ಕೆ ಆಗಲ್ಲ. ಯಾಕಂದರೆ ಕೋವಿಡಲ್ಲಿ ಆಗಿರೋ ಲಾಸ್ನ ನಾವಿನ್ನೂ ಫುಲ್ಫಿಲ್ ಮಾಡ್ತಾನೆ ಇದ್ದೀವಿ, ಅದನ್ನು ರಿಕಮ್ ಮಾಡೋಕ್ಕೆ ಆಗ್ತಾಯಿಲ್ಲ, ಆದರೂ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಕೋವಿಡಲ್ಲಿ ಆಗಿರೋ ಲಾಸ್ನ ಯಾರೂ ಫುಲ್ಫಿಲ್, ಆದರೆ ಪ್ರಾಫಿಟ್ ಇದೆ ಸರ್. ಇವಾಗ ಹೊಸದಾಗಿ ಮಾಡೋರು ಮಾಡ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.